ಇನ್ನೊಂದು ಕಡೆ ನೋಡಿ, ಒಳ್ಳೊಳಗೆ ಕದನ ನಡೀತಾ ಇದೆ, ಹೊರಗಡೆ ಮಾತ್ರ ಇಬ್ಬರು ನಾಯಕರು ಭಯಂಕರ ಒಗ್ಗಟ್ಟನ್ನು ತೋರಿಸ್ತಾ ಇದ್ದಾರೆ. ಭಯಂಕರ ಒಗ್ಗಟ್ಟು, ಜೊತೆಗೇ ಇದ್ದೀವಿ ಅನ್ನೋ ರೀತಿಯಲ್ಲಿ. ಒಂದು ಕಡೆಗೆ ಅವ್ರು ಬ್ರೇಕ್ಫಾಸ್ಟಿಗೆ ಕರೆದ್ರು, ಇನ್ನು ಇವರು ಬ್ರೇಕ್ಫಾಸ್ಟಿಗೆ ಕರೀತಾರಂತೆ. ಡಿ ಕೆ ಹೇಳಿದಾರಂತೆ ನಿಮ್ಮನ್ನು ಕರಿತೀನಿ ಅಂತ, ಆದರೆ ಇನ್ನೂ ಕೂಡ ಕರೆದಿಲ್ಲ ಅಂದಿದ್ದಾರೆ ಸಿದ್ದರಾಮಯ್ಯ. ಕರೆದರೆ ಹೋಗ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದು ಸಿ ಎಂ ಜೊತೆಗೆ ಹೋಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಈಗ ಡಿ ಸಿ ಎಂ ಮನೆಗೆ ಸಿ ಎಂ ಬರಬೇಕು. ಬಹುಶಃ ನಾಳೆ ಹೋಗ್ತಾರೆ ಅನ್ನುವಂಥ ಮಾತಿತ್ತು, ಆದರೆ ಇಲ್ಲ ಕರಿತೀನಿ ಅಂತ ಹೇಳಿದ್ದಾರೆ, ಇನ್ನೂ ಕೂಡ ಕರೆದಿಲ್ಲ. ಕರೆದರೆ ಹೋಗ್ತೀನಿ ಅಂದಿದ್ದಾರೆ ಸಿದ್ದರಾಮಯ್ಯ. ಬ್ರೇಕ್ಫಾಸ್ಟ್ ಮಾಡ್ತೀವಿ, ಲಂಚು ಡಿನ್ನರೂ ಮಾಡ್ತೀವಿ, ಕರೆದ್ರೆ ಹೋಗ್ತೀವಿ ಅನ್ನುವಂಥ ಮಾತು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂತಂದರೆ, ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ಸಿದ್ದರಾಮಯ್ಯ ನನ್ನ ಕರೆದಿದ್ದಾರೆ ಅಂತ ಡಿ ಕೆ ಹೇಳಿದ್ದಾರೆ, ಹೀಗಾಗಿ ನಾನು ಕರಿತಾ ಇದ್ದೀನಿ ಅಂತ ಡಿ ಕೆ ಹೇಳ್ತಾರೆ. ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅಂತ ಹೇಳಬಾರ್ದು, ಇದೆಲ್ಲವೂ ಕೂಡ ವಿಶ್ವಾಸದಲ್ಲಿ ಇದ್ದೇ ಇರ್ತವೆ ಅಂತಾರೆ ದಿನೇಶ್ ಗುಂಡೂರಾವ್. ಇನ್ನು ಬ್ರೇಕ್ಫಾಸ್ಟ್ ಸಭೆಗೆ ಕರಿತೀನಿ ಅಂತ ಹೇಳಿದ್ದಾರೆ, ಆದರೆ ಇದುವರೆಗೂ ಕೂಡ ಕರೆದಿಲ್ಲ. ಕರೆದರೆ ಖಂಡಿತ ಹೋಗ್ತೀನಿ, ಇದು ಸಿದ್ದರಾಮಯ್ಯನವರ ಮಾತು. ಬ್ರೇಕ್ಫಾಸ್ಟ್ಗೆ ಕರೀತಾರೆ ಅಂತ ಅಂದ್ಕೊಂಡಿದ್ದೀನಿ, ಬ್ರೇಕ್ಫಾಸ್ಟ್ಗೆ ಕರೆದ್ರೆ ಹೋಗ್ತೀನಿ. ನೋಡಿ, ಜೊತೆಗೆ ಊಟ ಮಾಡುವಂಥದ್ದು, ತಿಂಡಿ ತಿನ್ನುವಂಥದ್ದು ದೊಡ್ಡ ಸಂಗತಿ ಅಲ್ಲ, ಆದರೆ ಎಲ್ಲೋ ಒಂದು ಕಡೆ ಸಂಬಂಧ ಹಳಸ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಕರೆಯೋದು, ಊಟ ಮಾಡೋದು ಅದೂ ಕೂಡ ದೊಡ್ಡ ಸಂಗತಿ ಆಗಿಬಿಡುತ್ತೆ. ಡೇಟ್ ನಿಮ್ಗೆ ತಿಳಿಸ್ತೀನಿ, ನಿಮ್ಗಿಲ್ದೆ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡಲ್ಲ. 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 ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ. ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ. ಅವತ್ತು ಹೇಳಿದ್ದದು ಮೊನ್ನೆ. ಕರೆದ್ರೆ ಹೋಗ್ತೀನಿ. ಗೊತ್ತಿಲ್ಲ, ಕರಿಬಹುದು. ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ಆಗಲೇ ಹೇಳ್ತಾ ಇದ್ದೀವಿ, ದಿನೇಶ್ ಗುಂಡೂರಾವ್ ಹೇಳಿರುವಂಥ ಮಾತು, ಈ ಬ್ರೇಕ್ಫಾಸ್ಟು ಮಾಡ್ತೀವಿ, ಲಂಚು ಡಿನ್ನರು ಮಾಡ್ತೀವಿ, ಇದನ್ನ ಯಾಕೆ ನೀವು ಪೊಲಿಟಿಕಲಿ ನೋಡ್ತೀರಿ? ಇವ್ರನ್ನ ಕರೀತಾರೆ, ಅವ್ರನ್ನ ಕರೀತಾರೆ, ಆದರೆ ನೀವು ಅದನ್ನು ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅಂತ ಹೇಳಬಾರದು ಅಂತಾರೆ ದಿನೇಶ್ ಗುಂಡೂರಾವ್. ಮಾಡ್ತೀವಿ, ಬ್ರೇಕ್ಫಾಸ್ಟ್ ಮಾಡ್ತೀವಿ, ಲಂಚು ಮಾಡ್ತೀವಿ, ಡಿನ್ನರು ಮಾಡ್ತೀವಿ. ಅವ್ರು ಅವತ್ತೇ ಹೇಳಿದ್ರಲ್ಲ, ಅವ್ರು ಕರೆದಿದ್ರೆ ನಾನು ಕರೀತಾರಿಂದ ಡಿ ಸಿ ಎಂ ಅವ್ರು ಅವತ್ತು ಮೊನ್ನೆನೇ ಹೇಳಿದ್ರಲ್ಲ. ಯಾವುದು ಪೊಲಿಟಿಕ್ಸ್ ನೋಡಿ, ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅಂತ ಹೇಳೋಕ್ಕಾಗಲ್ಲ. ಅದು ಬ್ರೇಕ್ಫಾಸ್ಟ್, ಅದು ಅಲ್ಲಿ ಪೊಲಿಟಿಕ್ಸು ಮಾತಾಡ್ತಾರೆ, ಬೇರೆ ವಿಚಾರ ಮಾತಾಡ್ತಾರೆ, ಎಲ್ಲ ವಿಚಾರ ಮಾತಾಡ್ತಾರೆ. ಯಾಕೆ ಮಾತಾಡೋದಿಲ್ಲ? ರಾಜಕಾರಣಿಗಳು ತಾನೆ, ಮಾತಾಡ್ತಾರೆ. ಪೊಲಿಟಿಕ್ಸ್ ಮಾತಾಡ್ತಾರೆ. ಮಾಡ್ತೀವಿ, ಬ್ರೇಕ್ಫಾಸ್ಟ್ ಮಾಡ್ತೀವಿ, ಲಂಚು ಮಾಡ್ತೀವಿ, ಡಿನ್ನರು ಮಾಡ್ತೀವಿ. ಅವ್ರು ಅವತ್ತೇ ಹೇಳಿದ್ರಲ್ಲ, ಅವ್ರು ಕರೆದಿದ್ರೆ ನಾನು ಕರೀತಾರಿಂದ ಡಿ ಸಿ ಎಂ ಅವ್ರು ಅವತ್ತು ಮೊನ್ನೆನೇ ಹೇಳಿದ್ರಲ್ಲ. ಸೊ ನೋಡಿ, ಇದು ಸಂಗತಿ. ಮುಖ್ಯಮಂತ್ರಿಗಳಿಗೆ ಕೇಳಿದಂಥ ಸಂದರ್ಭದಲ್ಲಿ ಹೌದು ಮೊನ್ನೆ ಬಂದಾಗಲೇ ನನ್ನ ಕರಿತೀನಿ ಅಂತ ಹೇಳಿದರು. ಮೋಸ್ಟ್ಲಿ ಕರೀಬಹುದು ಅಂದರೆ ಮುಖ್ಯಮಂತ್ರಿಗಳು ಕೂಡ ಕಾಯ್ತಾ ಇದ್ದಾರೆ. ಕರೆದ್ರೆ ಹೋಗ್ತಾರೆ, ಏನು ದೊಡ್ಡ ಸಂಗತಿನ? ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ರೀತಿ ವಿಪರೀತ ಈ ರಾಜಕಾರಣದ ಈ ವೈಮನಸ್ಸುಗಳ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಈ ಸದನದಲ್ಲಿ ಶರಂಪರ ಕಿತ್ತಾಡಿ ಸಂಜೆ ಒಬ್ರಿಗೊಬ್ರು ಮನೆಗೆ ಹೋಗಿ ಇನ್ವಿಟೇಷನ್ ಕೊಡೋಕ್ಕೋ ಅಥವಾ ಊಟ ತಿಂಡಿಗೋ ಹೋಗಿರುವಂಥ ಹಲವಾರು ಉದಾಹರಣೆಗಳಿದ್ದಾವೆ. ಈಗೇನು ಅಂತಂದರೆ ರಾಜಕೀಯವೇ ಒಂಥರ ಕಲಬೆರಕೆ ಆಗೋಗ್ಬಿಟ್ಟಿದೆ, ಕುಲುಗೆಟ್ಟು ಹೋಗಿದೆ ರಾಜಕಾರಣ. ಪ್ರತಿಯೊಂದರಲ್ಲೂ ಕೂಡ ರಾಜಕೀಯ ಮಾಡುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಹೀಗಾಗಿ ಒಂದು ಸಣ್ಣ ಸಂಗತಿ ಆದರೂ ಕೂಡ ನಾವು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಬಿಂಬಿಸ್ತೀವಿ. ಹಿಂದಂಗಿರಲಿಲ್ಲ. ಎಂಥ ಶರಂಪರ ಕಿತ್ತಾಡ್ತಾರಪ್ಪ ಇವರು ಅಂತಂದರೂ ಕೂಡ ಸಂಜೆ ಮತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ಹೋದಂಥ ಸಂದರ್ಭದಲ್ಲಿ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲವೇನೋ, ನಾವು ನೀವು
ವಿಧಾನಸಭೆಯಲ್ಲಿ ಕಲಾಪದಲ್ಲಿದ್ದಂಥ ಸಂದರ್ಭದಲ್ಲಿ ಮಾತ್ರ ಶತ್ರುಗಳ ಥರ, ಆದರೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಮಗೆ ಮಿತ್ರತ್ವನೇ ಇದೆ ಅಂತ ಸಾಬೀತು ಮಾಡಿದಂಥವ್ರು ಭಾಳ ಜನ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾನು ಹೇಳ್ತಾ ಇದ್ದೆ, ಈ ರಾಜಕಾರಣಿಗಳು ಈ ಒಬ್ಬರ ಮನೆಗೊಬ್ಬರು ಊಟಕ್ಕೆ ಹೋಗುವಂಥದ್ದು, ತಿಂಡಿ ಹೋಗುವಂಥದ್ದು ಏನು ದೊಡ್ಡ ಸಂಗತಿ ಅಲ್ಲ. ಆದರೆ ಎಲ್ಲೋ ಈ ಸಂಬಂಧ ಹಳಸಿದೆ ಅನ್ನುವಂಥ ಸಂದರ್ಭದಲ್ಲಿ ಮಾತ್ರ ಅದು ಹೋಗುವಂಥದ್ದು ದೊಡ್ಡ ಸಂಗತಿ, ಹೋಗಿ ಬರೋದು ದೊಡ್ಡ ಸಂಗತಿ, ಇನ್ನೊಂದು ಸರಿ ಅವ್ರನ್ನ ಕರೆಯೋದು ಕೂಡ ದೊಡ್ಡ ಸಂಗತಿನೇ ಆಗಿದೆ. ನೋಡಿ, ಈಗ ಮೊನ್ನೆ ಆಯ್ತಪ್ಪ ನಿಮಗೆ ಹೇಳೇ ನಾನು ಕರಿತೀನಿ, ನೀವೇನು ಯೋಚನೆ ಮಾಡಬೇಡಿ ಅಂಥೇಳಿ DK ಹೋದರು. ಇವತ್ತು ಸಿದ್ದರಾಮಯ್ಯನವ್ರಿಗೆ ಕಳೆದಂಥ ಸಂದರ್ಭದಲ್ಲಿ ಬಹುಶಃ ಇವತ್ತು ನಾಳೆ ಅದನ್ನು ಕರಿಬೋದು, ಕರೆದ್ರೆ ಹೋಗ್ತೀನಿ ಅಂತ. ಅಂದರೆ ಈ ತಿಂಡಿ ತೀರ್ಥಕ್ಕೆ ಹೋಗುವಂಥದ್ದೇ ಒಂದು ದೊಡ್ಡ ಸಂಗತಿ ಅನ್ನಂಗೆ ಆಗೋಗ್ಬಿಟ್ಟಿದೆ. ಏನಂತೀರಿ? ರಂಗನಾಥ, ಪಾಂಡವರು ಮತ್ತು ಕೌರವರು ಕಿತ್ತಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಹೊರಗಿನವರು ಯಾರಾದರೂ ಯುದ್ಧಕ್ಕೆ ಬಂದ್ರೆ ಅವರಿಬ್ರು ಒಂದಾಗ್ತಿದ್ರಂತೆ. ಇಲ್ಲದೆ ಹೋದ್ರೆ ಪಾಂಡವರು ಮತ್ತು ಕೌರವರು ಯಾವತ್ತೂ ಕೂಡ ದಾಯಾದಿಗಳು. ಆ ರೀತಿಯ ಪರಿಸ್ಥಿತಿ ಇದೀಗ ಕಾಂಗ್ರೆಸ್ನಲ್ಲಿ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಆಂತರಿಕ ಕಿತ್ತಾಟ, ಬಣ ರಾಜಕೀಯ, ಭಿನ್ನ ಭಿನ್ನ ರೀತಿಯ ರಾಗಗಳು ಎಲ್ಲ ಒಂದ್ ಕಡೆ ತಾರಕಕ್ಕೆ ಏರಿದಂತಹ ಸಂದರ್ಭದಲ್ಲಿ ವಿಪಕ್ಷಗಳು ತಮ್ಮ ಮೇಲೆ ಅಟ್ಯಾಕಿಗೆ ಬಂದಾಗ ಮಾತ್ರ ಇಬ್ರು ಒಂದೇ ಅನ್ನುವಂತ ರೀತಿಯ ಭಾವನೆಗಳನ್ನ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಕೂಡ ಒಂದು ರೀತಿಯ ಸ್ಟೇಜ್ ಮ್ಯಾನೇಜ್ಮೆಂಟ್ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಶನಿವಾರ ಮುಖ್ಯಮಂತ್ರಿಗಳ ನಿವಾಸಕ್ಕೆ DK ಶಿವಕುಮಾರ್ ಅವರು ಹೋಗಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ಬಳಿಕ ಒಗ್ಗಟ್ಟಿನ ಮಂತ್ರವನ್ನ ಪಠಿಸಿ ಅದೇ ನಮ್ಮ ತಂತ್ರ ಅನ್ನುವಂತ ರೀತಿಯಲ್ಲಿ ತೋರಿಸಿಕೊಂಡ್ರು. ಇದೀಗ ನಾಳೆಯೂ ಕೂಡ DK ಶಿವಕುಮಾರ್ ಅವರ ನಿವಾಸಕ್ಕೆ ಮುಖ್ಯಮಂತ್ರಿಗಳು ಬರುವಂತದ್ದು ಆಹ್ವಾನ ಕೊಟ್ಟಾಗಿದೆ. ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಬೇಕು, ಅವರು ಬಂದು ಇಲ್ಲೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಮತ್ತೆ ನಾವು ಒಟ್ಟಾಗಿದ್ದೀವಿ ಅನ್ನುವಂಥದ್ದನ್ನ ತೋರಿಸುವಂತಹ ಕೆಲಸವನ್ನ ಮಾಡಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದೀಗ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿದೆ. ಹೇಳಿ ಕೇಳಿ ಚಳಿಗಾಲದ ಅಧಿವೇಶನ, ಇಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಗೊಂದಲಗಳು ತಾರಕಕ್ಕೆ ಏರಿದ್ರೆ, ಈ ರೀತಿಯ ಭಿನ್ನಾಭಿಪ್ರಾಯಗಳು ಪಕ್ಷವನ್ನ ಒಳಗಿಂದ ಒಳಗೆ ಡ್ಯಾಮೇಜ್ ಮಾಡ್ತಾ ಇದ್ರೆ ವಿರೋಧ ಪಕ್ಷಗಳು ಸುಮ್ಮನೆ ಕೂತಿರೋದಿಲ್ಲ. ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಗೂ ಕೂಡ ಒಂದು ಹಂತದಲ್ಲಿ ಬಿಜೆಪಿ ಮತ್ತು JDS ಯೋಚನೆ ಮಾಡ್ತಾ ಇದ್ದಾವೆ. ಇದೇ ಕಾರಣಕ್ಕೋಸ್ಕರ ಸ್ವಲ್ಪ ದಿನಗಳ ಮಟ್ಟಿಗೆ ಒಂದು ತಾತ್ಕಾಲಿಕ ಕದನ ವಿರಾಮವನ್ನ ಘೋಷಣೆ ಮಾಡಿರುವಂತಹ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೊರನೋಟಕ್ಕೆ ಹೊರ ಜಗತ್ತಿಗೆ ತಾವಿಬ್ರು ಒಂದಾಗಿದ್ದೀವಿ ಅನ್ನುವಂತಹ ರೀತಿಯ ತೋರಿಸುವಂತಹ ಪ್ರಯತ್ನಗಳನ್ನ ನಿರಂತರವಾಗಿ ಮುಂದುವರಿಸಿದ್ದಾರೆ. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಗೊಂದಲ ತಿಳಿಯಾದಂತೆ ಕಂಡು ಬಂದರೂ ಕೂಡ ಒಳಗಿಂದ ಒಳಗೆ ಸ್ಟ್ರಾಟಜಿಗಳು, ನಾಯಕರ ಭಾವನೆಗಳು ಬದಲಾಗಿಲ್ಲ ಮತ್ತು ಅದೇ ರೀತಿಯ ಲೆಕ್ಕಾಚಾರವನ್ನ ಕಾಂಗ್ರೆಸ್ನ ನಾಯಕರು ಹಾಕೊಂಡಿದ್ದಾರೆ. ಪಾರ್ಲಿಮೆಂಟ್ ಸೆಷನ್ ಕೂಡ 19ನೇ ತಾರೀಕು ಡಿಸೆಂಬರ್ ಮುಕ್ತಾಯ ಆಗುತ್ತೆ. ಕರ್ನಾಟಕದ ಚಳಿಗಾಲದ ಅಧಿವೇಶನ ಕೂಡ ಡಿಸೆಂಬರ್ 19ನೇ ತಾರೀಕು 2 ವಾರಗಳಿಗೆ ಮುಕ್ತಾಯ ಆಗುತ್ತೆ. ಅದಾದ ಬಳಿಕ ಮತ್ತೊಂದು ಸುತ್ತಿನ ಚರ್ಚೆ ತಾರಕಕ್ಕೆ ಏರಿದ್ರು ಕೂಡ ಆಶ್ಚರ್ಯವಿಲ್ಲ. ಸದ್ಯದ ಮಟ್ಟಿಗೆ ನಾವಿಬ್ರು ಬ್ರದರ್ಸ್ ರೀತಿಯಲ್ಲಿ ಕೆಲಸ ಮಾಡ್ತಿದೀವಿ ಅನ್ನುವಂತ ಮಾತನ್ನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿರುವಂತಹ ವಿಚಾರಕ್ಕೆ ಸಹಜವಾಗಿ ಮಾಧ್ಯಮಗಳು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು, ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ, ಬ್ರೇಕ್ಫಾಸ್ಟ್ ಇರಬಹುದು, ಬೇರೆ ಬೇರೆ ರೀತಿಯ ಮಾತುಕತೆಗಳು ಇರಬಹುದು, ಅದೆಲ್ಲವೂ ಕೂಡ ನಮ್ಮಿಬ್ಬರ ವಿಚಾರ ಅಂತ ಹೇಳಿ. ವಿಚಾರ ಅವರಿಬ್ಬರದೇ ಆದ್ರೂ ಕೂಡ ಮುಖ್ಯಮಂತ್ರಿ ಸ್ಥಾನ ಅನ್ನುವಂಥದ್ದು ಯಾವುದೋ ಖಾಸಗಿ ವ್ಯಕ್ತಿ ಅಲ್ಲ, ಖಾಸಗಿ ಸ್ವತ್ತಲ್ಲ. ಇದೇ ಕಾರಣಕ್ಕೋಸ್ಕರ ರಾಜ್ಯದ ಜನ ಸಹಜವಾಗಿ ಒಂದು ಕುತೂಹಲವನ್ನ ಇಟ್ಕೊಂಡಿದ್ದಾರೆ. ಈ ರೀತಿಯ ಗೊಂದಲಗಳ ಮಧ್ಯೆ ಎಲ್ಲೋ ಒಂದ್ ಕಡೆ ಅಭಿವೃದ್ಧಿ ರಾಜಕಾರಣ ಕಡೆಗಣನೆ ಆಗ್ತಿದೆಯೋ ಅನ್ನುವಂಥದ್ದು ರಾಜ್ಯದ ಜನರ ಆತಂಕ ಆಗಿದೆ, ಕಳಕಳಿಯಾಗಿದೆ. ಬೆಳಗಾವಿಯ ಅಧಿವೇಶನದಲ್ಲಿ ಕೇವಲ ನಾಯಕತ್ವ ಬದಲಾವಣೆ ವಿಚಾರ ಗೊಂದಲಕ್ಕೆ ದೊಡ್ಡ ಮಟ್ಟಿಗೆ ನಾಂದಿಯನ್ನ ಹಾಡಿದ್ರೆ, ಸಹಜವಾಗಿ ಅಭಿವೃದ್ಧಿ ವಿಚಾರ, ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡೋದು ಯಾರು ಅನ್ನುವಂಥದ್ದು ಸಹಜವಾದಂತಹ ಜನರಿಗೆ ಇರುವಂತಹ ಪ್ರಶ್ನೆ. ಈ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಸರ್ಕಾರ ಒಂದು ಉತ್ತರವನ್ನ ಪ್ರಬಲವಾಗಿ ಕೊಡಲೇಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಹೇಳಿ ಕೇಳಿ ವಿರೋಧ ಪಕ್ಷಗಳು ದೊಡ್ಡ ಮಟ್ಟಿಗೆ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಮುಂದಾಗಿದ್ದಾವೆ. ಹೀಗಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮೇಲ್ನೋಟಕ್ಕೆ ಗೊಂದಲವನ್ನ ತಿಳಿಗೊಳಿಸುವಂತಹ ಪ್ರಯತ್ನಗಳನ್ನ ಮಾಡ್ತಿರುವಂತೆ ಕಂಡು ಬರ್ತಾ ಇದೆ. ರಂಗನಾಥ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.